ನಮಸ್ಕಾರ. ಇಂದು ನಾವು ಒಂದು ತುಂಬಾನೇ ಪೂಜನೀಯವಾದ ಹಳೆಯ ಸ್ತೋತ್ರದ ಹಿಂದಿರುವ ನಿಜವಾದ ಉದ್ದೇಶ ಮತ್ತು ಶಕ್ತಿ ಏನು ಅಂತ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ನಾವು ನೋಡ್ತಾ ಇರೋದು ವಿಷ್ಣು ಸಹಸ್ರನಾಮದ ಪೀಠಿಕೆ, ಅಂದ್ರೆ ಆ 1000 ಹೆಸರುಗಳು ಶುರುವಾಗೋಕ್ಕೂ ಮುಂಚೆ ಬರುವ ಒಂದು ಸಂವಾದ. ಇದು ಸುಮ್ಮನೆ ಒಂದು ಇಂಟ್ರೊಡಕ್ಷನ್ ಅಲ್ಲ, ಇದು ಇಡೀ ಸ್ತೋತ್ರಕ್ಕೆ ಒಂದು ಭದ್ರವಾದ ಅಡಿಪಾಯ ಹಾಕುತ್ತೆ. ಬನ್ನಿ, ಇದರೊಳಗಿನ ರಹಸ್ಯ ಏನು ಅಂತ ನೋಡೋಣ. ಎಲ್ಲವೂ ಶುರುವಾಗೋದು ಈ ಒಂದೇ ಒಂದು ಪ್ರಶ್ನೆಯಿಂದ. ಕಿಮೇಕಂ ದೈವತಂ ಲೋಕೆ ಅಂದ್ರೆ ಈ ಜಗತ್ತಿನಲ್ಲಿರುವ ಆ ಒಬ್ಬನೇ ಒಬ್ಬ ಪರಮದೈವ ಯಾರು? ಇದು ಸುಮ್ನೆ ಕೇಳ್ದ ಪ್ರಶ್ನೆ ಅಷ್ಟೇ ಅಲ್ಲ, ಇದು ಮನುಷ್ಯನ ಅಸ್ತಿತ್ವದ ಬಗ್ಗೆ ಇರುವ ಒಂದು ಮೂಲಭೂತ ಹುಡುಕಾಟ. ಈ ಸ್ತೋತ್ರದ ಇದೇ ಕಥಾನಕಕ್ಕೆ ಇದೇ ಪ್ರಶ್ನೆನೇ ಕಾರಣ. ಸರಿ, ಈ ಒಂದು ದೊಡ್ಡ ಸಂಭಾಷಣೆ ಶುರುವಾಗೋಕು ಮುಂಚೆ ಈ ಗ್ರಂಥ ಒಂದು ದೈವಿಕ ವಾತಾವರಣವನ್ನ ಸೃಷ್ಟಿ ಮಾಡುತ್ತೆ. ಹೇಗೆ ಅಂತ ನೋಡೋಣ. ನೋಡಿ, ಮೊದಲನೇ ಶ್ಲೋಕವೇ ಶುರುವಾಗೋದು ಒಂದು ಪ್ರಾರ್ಥನೆಯೊಂದಿಗೆ. ಶಶಿವರ್ಣಂ ಚತುರ್ಭುಜಂ ಅಂದ್ರೆ ಚಂದ್ರನ ತರಹ ಬಣ್ಣ ಇರುವ 4 ಕೈಗಳಿರುವ ವಿಷ್ಣುವನ್ನು ಧ್ಯಾನ ಮಾಡಿದ್ರೆ ನಮ್ಮ ದಾರಿಯಲ್ಲಿ ಬರುವ ಎಲ್ಲಾ ಅಡೆತಡೆಗಳು, ವಿಘ್ನಗಳು ದೂರ ಆಗತ್ತೆ ಅಂತ. ಯಾಕಂದ್ರೆ ನಾವೊಂದು ಆಧ್ಯಾತ್ಮಕ ಪಯಣ ಶುರು ಮಾಡ್ಬೇಕಾದ್ರೆ ದಾರಿ ಕ್ಲಿಯರ್ ಆಗಿರ್ಬೇಕಲ್ವಾ, ಅದಕ್ಕೋಸ್ಕರ. ಈಗ ಈ ಸ್ತೋತ್ರಕ್ಕೆ ಇರೋ ಅಧಿಕಾರ ಮತ್ತು ಮಹತ್ವ ಎಲ್ಲಿಂದ ಬಂತು ಅಂತ ನೋಡಿ. ಇದರ ಕರ್ತೃ ವೇದವ್ಯಾಸರು. ಇವರು ಸುಮ್ಮನೆ ಒಬ್ಬ ಋಷಿಯಲ್ಲ, ಇವರು ಮಹಾಜ್ಞಾನಿ ವಶಿಷ್ಠರ ಮರಿಮಗ, ಶಕ್ತಿ ಮಹರ್ಷಿಯ ಮೊಮ್ಮಗ ಮತ್ತು ಪರಾಶರ ಮಹರ್ಷಿಯ ಮಗ. ಅಬ್ಬಾ, ಇಂಥ ಒಂದು ಜ್ಞಾನ ಪರಂಪರೆಯಿಂದ ಬಂದಿರೋ ಕಾರಣಕ್ಕೆ ಈ ಸ್ತೋತ್ರಕ್ಕೆ ಅಷ್ಟೊಂದು ಗಾಂಭೀರ್ಯ. ಜನ್ಮ ಸಂಸಾರ ಬಂಧನಾತ್ ಅಂದ್ರೆ ಈ ಹುಟ್ಟು ಸಾವಿನ ಚಕ್ರ ಇದೆಯಲ್ಲ, ಆ ಬಂಧನ. ಈ ಸ್ತೋತ್ರ ಒಂದು ದೊಡ್ಡ ಭರವಸೆ ಕೊಡುತ್ತೆ. ಅದ್ ಹೇಳುತ್ತೆ, ಯಸ್ಯ ಸ್ಮರಣ ಮಾತ್ರೇಣ ಅಂದ್ರೆ ಕೇವಲ ಭಗವಂತನನ್ನ ನೆನ್ಸ್ಕೊಂಡೇ ಸಾಕು, ಈ ಬಂಧನದಿಂದ ಮುಕ್ತಿ ಸಿಗುತ್ತೆ ಅಂತ. ಸರಿ, ಈಗ ಈ ಸಂವಾದದ ಹೃದಯ ಭಾಗಕ್ಕೆ ಅಂದ್ರೆ ಮುಖ್ಯ ವಿಷಯಕ್ಕೆ ಬರೋಣ. ಇಲ್ಲಿ ಒಬ್ಬ ರಾಜ ಕೆಲವು ಪ್ರಶ್ನೆಗಳನ್ನು ಕೇಳ್ತಾನೆ, ಅವು ಇವತ್ತಿಗೂ ಪ್ರಸ್ತುತ. ಆ ಪ್ರಶ್ನೆಗಳನ್ನ ಕೇಳ್ತಾ ಇರೋದು ಬೇರೆ ಯಾರೂ ಅಲ್ಲ, ಧರ್ಮರಾಜ ಯುಧಿಷ್ಠಿರ. ಕುರುಕ್ಷೇತ್ರ ಯುದ್ಧ ಮುಗಿದಿದೆ, ಲಕ್ಷಾಂತರ ಜನ ಸತ್ತಿದ್ದಾರೆ, ಎಲ್ಲೆಡೆ ನೋವು, ದುಃಖ. ಆಗ ಗೊಂದಲದಲ್ಲಿ ಮುಳುಗಿದ್ದ ಯುಧಿಷ್ಠಿರ ಜ್ಞಾನಕ್ಕಾಗಿ ಭೀಷ್ಮಾಚಾರ್ಯರತ್ರ ಹೋಗ್ತಾನೆ. ಇಲ್ಲಿ ಯುಧಿಷ್ಠಿರ ಅಂದ್ರೆ ಕೇವಲ ಒಬ್ಬ ರಾಜ ಅಲ್ಲ, ಅವನು ಸತ್ಯವನ್ನ ಹುಡುಕ್ತಿರೋ ನಮ್ಮೆಲ್ಲರ ಪ್ರತೀಕ. ಯುಧಿಷ್ಠಿರನ ಹುಡುಕಾಟದಲ್ಲಿ 4 ಮುಖ್ಯ ಪ್ರಶ್ನೆಗಳಿವೆ. ಮೊದಲನೇದು, ಈ ಇಡೀ ಜಗತ್ತಲ್ಲೇ ಪೂಜಿಸಬೇಕಾದ ಆ ಒಬ್ಬ ದೇವರು ಯಾರು? ಎರಡನೇದು, ನಮ್ಮ ಜೀವನದ ಅತಿದೊಡ್ಡ ಗುರಿ ಯಾವುದು? ಮೂರನೇದು, ಯಾವುದನ್ನ ಜಪಿಸಿದ್ರೆ ಅಥವಾ ಪಠಿಸಿದ್ರೆ ಮನುಷ್ಯನಿಗೆ ಒಳ್ಳೇದಾಗುತ್ತೆ? ಮತ್ತು ಕೊನೆಯದಾಗಿ, ಈ ಹುಟ್ಟು ಸಾವಿನ ಚಕ್ರದಿಂದ ಹೊರಬರೋದು ಹೇಗೆ? ಇಂಥ ದೊಡ್ಡ ದೊಡ್ಡ ಪ್ರಶ್ನೆಗಳಿಗೆ ಅಷ್ಟೇ ಪ್ರಬಲವಾದ ಉತ್ತರ ಬೇಕಲ್ವಾ? ಉತ್ತರ ಎಲ್ಲಿಂದ ಬರುತ್ತೆ ಗೊತ್ತಾ? ಶರಶಯ್ಯೆಯಲ್ಲಿ ಮಲಗಿರುವ ಮಹಾಜ್ಞಾನಿ ಭೀಷ್ಮರಿಂದ. ಭೀಷ್ಮರು ಅಂದ್ರೆ ಜ್ಞಾನದ ಸಾಗರ. ಅವರು ಯುಧಿಷ್ಠಿರನ ಈ ಎಲ್ಲಾ 4 ಪ್ರಶ್ನೆಗಳಿಗೂ ಒಂದೇ ಒಂದು ಉತ್ತರ ಕೊಡ್ತಾರೆ. ಇದೇ ಈ ಸಂವಾದದ ಅತ್ಯಂತ ಕುತೂಹಲಕಾರಿ ಭಾಗ. ಆ ಉತ್ತರ ಏನೋ ದೊಡ್ಡ ಫಿಲಾಸಫಿ ಅಲ್ಲ, ಅಥವಾ ತುಂಬ ಕಷ್ಟಪಟ್ಟು ಮಾಡೋ ಯಜ್ಞಯಾಗಾದಿಗಳೂ ಅಲ್ಲ. ಬದಲಿಗೆ ಅದು ತುಂಬ ಸರಳ, ಆದರೆ ಅಷ್ಟೇ ಶಕ್ತಿಯುತವಾದ ಒಂದು ಅಭ್ಯಾಸ. ಅದೇನೆಂದರೆ 1000 ನಾಮಗಳ ಪಠಣ. ಭೀಷ್ಮರು ಯುಧಿಷ್ಠಿರನ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರವಾಗಿ ಈ ಮಾತನ್ನ ಹೇಳ್ತಾರೆ. ಸ್ತುವನ್ ನಾಮ ಸಹಸ್ರೇಣ ಪುರುಷಃ ಸತತೋತ್ಥಿತಃ. ಇದರರ್ಥ, ಯಾರು ಭಗವಂತನ 1000 ಹೆಸರುಗಳನ್ನ ಹೇಳಿ ಹೊಗಳ್ತಾರೋ ಅವರು ಯಾವಾಗ್ಲೂ ಉನ್ನತಿಯನ್ನ, ಶ್ರೇಯಸ್ಸನ್ನ ಹೊಂತಾರೆ. ಎಲ್ಲ ಸಮಸ್ಯೆಗಳಿಗೂ ಇದೇ ಪರಿಹಾರ. ಹೌದು, ಬರೀ ಹೆಸರುಗಳನ್ನ ಹೇಳೋದ್ರಿಂದ ಇಷ್ಟೆಲ್ಲ ಆಗುತ್ತಾ? ಅದ್ ಹೇಗ್ ಸಾಧ್ಯ? ಈ ನಾಮಪಠನಕ್ಕೆ ಯಾಕಿಷ್ಟೊಂದು ಶಕ್ತಿ ಇದೆ ಅಂತ ಈ ಗ್ರಂಥಾನೇ ವಿವರಿಸುತ್ತೆ. ನೋಡೋಣ ಬನ್ನಿ. ಈ ಅಭ್ಯಾಸದ ಮಹತ್ವ ಎಷ್ಟಿದೆ ಅಂದ್ರೆ ಇದನ್ನ ಧರ್ಮಾಧಿಕ ತಮೋಮತ ಅಂತ ಕರೆಯಲಾಗಿದೆ. ಅಂದ್ರೆ ಜಗತ್ತಿನಲ್ಲಿ ಎಷ್ಟೇ ಧರ್ಮಗಳು, ಸನ್ಮಾರ್ಗಗಳು ಇರ್ಬೋದು, ಆದ್ರೆ ಅವೆಲ್ಲಕ್ಕಿಂತ ಶ್ರೇಷ್ಠವಾದದ್ದು ಇದೇ ಅಂತ ಅರ್ಥ. ಈ 1000 ನಾಮಗಳನ್ನ ಪವಿತ್ರಾಣಾಂ ಪವಿತ್ರಂ ಅಂತಾರೆ. ಅಂದ್ರೆ ಪವಿತ್ರವಾದವುಗಳಲ್ಲೇ ಅತೀ ಪವಿತ್ರವಾದದ್ದು. ಹಾಗೆ ಮಂಗಳಾಣಾಂ ಚ ಮಂಗಳಂ ಅಂದ್ರೆ ಶುಭಕರವಾದವುಗಳಲ್ಲೇ ಅತ್ಯಂತ ಶುಭಕರವಾದದ್ದು. ಸರಿ, ಇಷ್ಟೆಲ್ಲ ಮಾಡಿದ್ರೆ ಕೊನೆಗೆ ಸಿಗೋದೇನು? ಉತ್ತರ ಸ್ಪಷ್ಟವಾಗಿದೆ. ಸರ್ವ ದುಃಖಾಗೋ ಭವೇತ್. ಅಂದ್ರೆ ಯಾರು ನಿರಂತರವಾಗಿ ಈ ನಾಮಗಳನ್ನ ಪಠಿಸ್ತಾರೋ ಅವರು ಎಲ್ಲಾ ತರದ ದುಃಖಗಳಿಂದ ಮುಕ್ತರಾಗ್ತಾರೆ. ನೋಡಿ, ಮನುಷ್ಯನ ಕಷ್ಟಗಳಿಗೆ ಇದೊಂದು ನೇರ ಪರಿಹಾರ. ಈಗ ಸ್ವಲ್ಪ ಟೆಕ್ನಿಕಲ್ ಆಗಿ ನೋಡೋಣ. ಇದು ಬರೀ 1000 ಹೆಸರುಗಳ ಲಿಸ್ಟ್ ಅಷ್ಟೇ ಅಲ್ಲ. ಇದರ ಹಿಂದೆ ಒಂದು ನಿರ್ದಿಷ್ಟವಾದ ಒಂದು ಆಧ್ಯಾತ್ಮಿಕ ರಚನೆ ಇದೆ.
ಪ್ರತಿಯೊಂದು ಮಂತ್ರಕ್ಕೂ ತನ್ನದೇ ಆದ ಚೌಕಟ್ಟು ಇರುತ್ತೆ. ಇಲ್ಲೂ ಹಾಗೆ. ಋಷಿ ಅಂದ್ರೆ ಈ ಜ್ಞಾನವನ್ನು ಕೊಟ್ಟ ವೇದವ್ಯಾಸರು. ಛಂದಸ್ಸು ಅಂದ್ರೆ ಆ ಕಾವ್ಯದ ಮೀಟ. ದೇವತೆ ಶ್ರೀಮನ್ನಾರಾಯಣ ಈ ಮಂತ್ರದ ಕೇಂದ್ರ ಶಕ್ತಿ. ಇನ್ನು ಬೀಜ, ಶಕ್ತಿ ಮತ್ತು ಕೀಲಕ ಅಂತ 3 ಮುಖ್ಯ ಅಂಶಗಳಿವೆ. ಬೀಜ ಅಂದ್ರೆ ಮಂತ್ರದ ಮೂಲ, ಶಕ್ತಿ ಅಂದ್ರೆ ಅದರ ಎನರ್ಜಿ, ಇನ್ನು ಕೀಲಕ ಅಂದ್ರೆ ಒಂದು ರೀತಿ ಕೀ ಇದ್ಹಾಗೆ. ನಮ್ ಹತ್ರ ಒಂದು ದೊಡ್ಡ ನಿಧಿ ಪೆಟ್ಟಿಗೆ ಇದೆ, ಆದರೆ ಅದನ್ನ ತೆಗೀಲಿಕ್ಕೆ ಕೀ ಬೇಕಲ್ವಾ? ಹಾಗೆ ಈ ಮಂತ್ರದ ಪೂರ್ತಿ ಶಕ್ತಿಯನ್ನ ಅನ್ಲಾಕ್ ಮಾಡೋದೇ ಈ ಕೀಲಕ. ಈ ಎಲ್ಲ ಅಂಶಗಳನ್ನ ಅಂದ್ರೆ ಋಷಿಯಿಂದ ಹಿಡಿದು ಕೀಲಕದವರೆಗೆ ನಮ್ಮ ದೇಹ ಮತ್ತು ಮನಸ್ಸಿನಲ್ಲೇ ಸ್ಥಾಪನೆ ಮಾಡಿಕೊಳ್ಳುವ ಪ್ರಕ್ರಿಯೆ ಇದೆಯಲ್ಲ, ಅದನ್ನೇ ನ್ಯಾಸ ಅನ್ನೋದು. ಇದು ಒಂದು ರೀತಿ ಮುಖ್ಯ ಪಠಣ ಶುರು ಮಾಡೋಕ್ಕೂ ಮುಂಚೆ ನಮ್ಮನ್ನ ನಾವೇ ಪವಿತ್ರ ಮಾಡಿಕೊಂಡು ಸಿದ್ಧರಾಗುವ ಒಂದು ಪ್ರಕ್ರಿಯೆ. ಕೊನೆಗೆ ಒಂದು ಯೋಚನೆ ಮಾಡೋಣ. ಇವತ್ತು ನಮ್ಮ ಸುತ್ತ ಲಕ್ಷಾಂತರ ಮಾಹಿತಿ ಇದೆ. ಫೋನ್ ತೆಗೆದರೆ ಸಾಕು, ಏನ್ ಬೇಕೋ ಅದು ಸಿಗುತ್ತೆ. ಇಂಥ ಒಂದು ಯುಗದಲ್ಲಿ ಒಂದೇ ಒಂದು ಪ್ರಶ್ನೆಗೆ ಇಷ್ಟು ನೇರವಾದ ಸಾವಿರಾರು ವರ್ಷಗಳ ಹಳೆಯ ಉತ್ತರಕ್ಕೆ ನಿಜವಾಗ್ಲೂ ಬೆಲೆ ಇದೆಯಾ? ಈ ಬಗ್ಗೆ ಸ್ವಲ್ಪ ಯೋಚಿಸಿ. ಮುಂದಿನ ಬಾರಿ ಇನ್ನೊಂದು ವಿಷಯದೊಂದಿಗೆ ಸಿಗೋಣ.